ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಸ್ಟಾಕ್ ಮಾರ್ಕೆಟ್ ಹೇಗೆ ಹುಟ್ಕೊಳ್ತು, ಹೇಗೆ ಬಂತು ಅಂತಂದೆಲ್ಲ ನೋಡಿದ್ವಿ. ಸೊ ಅಂದ ಹಾಗೆ ನಾವು ಮಾಡರ್ನ್ ಸ್ಟಾಕ್ ಮಾರ್ಕೆಟ್ ಎಷ್ಟು ಕಾಂಪ್ಲಿಕೇಟೆಡ್ ಅಂತಂದೇಳಿ ನಾವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಸೊ ಹಾಗಿದ್ರೆ ಬನ್ನಿ, ಒಂದು ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಲೀಸ್ಟ್ ಆಗಬೇಕು ಅಂತಂದ್ರೆ ಅದು ಹೇಗೆ ಬರುತ್ತೆ? ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ, ಒಂದು ಕಂಪನಿ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು ಅಂತಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ಸೊ ಇದರ ಅರ್ಥ ಏನು ಅಂತಂದ್ರೆ, ಈಗ ನೋಡಿ, ಈಗ ನಂದು ಒಂದು ಪ್ರೈವೇಟ್ ಕಂಪನಿ ಇದೆ. ಈ ನನ್ನ ಪ್ರೈವೇಟ್ ಕಂಪನಿಯಲ್ಲಿ ಇದನ್ನ ನಾನೇನು ಮಾಡಬೇಕು, ಪಬ್ಲಿಕ್ ಮಾಡಬೇಕು. ಸೊ ಐ ಹೋಪ್ ನಿಮ್ಗೆ ಇದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಏನಿದು ಪ್ರೈವೇಟ್ ಇಂದ ಪಬ್ಲಿಕ್ ಮಾಡೋದು ಅಂತಂದೇಳಿ. ಸೊ ಬನ್ನಿ, ನಾನು ನಿಮ್ಗೆ ಇದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಪ್ರೈವೇಟ್ ಕಂಪನಿ ಅಂತಂದ್ರೆ, ಈ ಕಂಪನಿಲಿ ನಾನು ಮತ್ತೆ ನನ್ನ ಸ್ನೇಹಿತ ಇಬ್ರು ಇದೀವಿ. ಸೊ ಈ ಕಂಪನಿ ಒಟ್ಟಾರೆ ಏನು ಎಷ್ಟು ಶೇರ್ಸ್ ಇದೆ ಅದು ನಮ್ಮ ಇಬ್ಬರ ಹತ್ರನೇ ಮಾತ್ರನೇ ಇದೆ. ಈಗ ಕಂಪನಿಯಲ್ಲಿ ಏನೇ ಲಾಸ್ ಆದ್ರೂ ಲಾಭ ಆದ್ರೂ ಅದನ್ನ ನಾವು ನಮ್ಮಿಬ್ಬರ ಹತ್ರನೇ ಶೇರ್ ಮಾಡ್ಕೊಳ್ತೀವಿ. ಯಾಕಂತಂದ್ರೆ ಈ ಕಂಪನಿ ಶೇರ್ಸು ನಮ್ಮಿಬ್ಬರ ಹತ್ರ ಮಾತ್ರನೇ ಇರೋದು. ಸೊ ನಾವಿಬ್ಬರೇ ಇದಕ್ಕೆ ಓನರ್ಸ್ ಆಗಿದ್ದೀವಿ. ಈಗ ನಮ್ಮ ಪ್ಲಾನ್ಸ್ ಏನಿದೆ ಅಂತಂದ್ರೆ, ಈ ಕಂಪ್ನಿನ ತುಂಬಾ ದೊಡ್ಡದಾಗಿ ಮಾಡಬೇಕು, ಬಿಸ್ನೆಸ್ ಇನ್ನೂ ಚೆನ್ನಾಗಿ ಮಾಡಬೇಕು, ಎಕ್ಸ್ಪಾಂಡ್ ಮಾಡಬೇಕನ್ನೋ ಪ್ಲಾನ್ಸ್ ನಮ್ಮಲ್ಲಿದೆ. ಸೊ ಅದಕ್ಕೆ ನಮಗೆ ಹಣದ ಕೊರತೆ ಇದೆ. ಈಗ ನಾವು ಇದಕ್ಕೇನು ಮಾಡ್ತೀವಿ ಅಂತಂದ್ರೆ, IPO ಮುಖಾಂತರ ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗೆ ಸೊ ನಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಇದನ್ನೆಲ್ಲ ನಾವು ಸಬ್ಮಿಟ್ ಮಾಡಿಬಿಟ್ಟು IPO ಮುಖಾಂತರ ಹೋಗ್ತೀವಿ. ಸೊ ಈಗ ಏನಾಗುತ್ತೆ, ಶೇರ್ಸ್ ಮುಂಚೆ ಯಾರ ಹತ್ರ ಇತ್ತು? ಸೊ ನಾನು ಮತ್ತು ನನ್ನ ಸ್ನೇಹಿತ ನಮ್ಮ ಇಬ್ಬರ ಹತ್ರ ಮಾತ್ರ ಶೇರ್ಸ್ ಇತ್ತು. ಈಗ ಈ ಶೇರ್ಸಲ್ಲಿ ಇಷ್ಟು ಪರ್ಸೆಂಟ್ ಶೇರ್ಸ್ ಅಂದರೆ ಒಂದು 30% ಶೇರ್ಸ್ನ ನಾವೇನು ಮಾಡ್ತಾ ಇದ್ವಿ, ಜನರಿಗೆ ಆ ಶೇರ್ಸ್ನ ಕೊಟ್ಬಿಟ್ಟು ಸೊ ನಾವೇನು ಮಾಡ್ತಾ ಇದ್ವಿ, ಅವ್ರ ಹತ್ರ ಆ ದುಡ್ಡನ್ನ ತಗೊಂಡು ಕಂಪನಿಯ ಮುಂದಿನ ಬಿಸ್ನೆಸ್ಗೆ ನಾವು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ, ಕಂಪ್ನಿಯ ಇನ್ನೂ ತುಂಬ ಚೆನ್ನಾಗಿ ಬೆಳೆಸೋದಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ, ಆ ಹಣನ ತಗೊಳ್ತಾ ಇದೀವಿ. ಸೊ ಈಗ ಇದಕ್ಕೂ ಮುಂಚೆ ನಾವು ಇಬ್ಬರು ಮಾತ್ರ ಶೇರ್ ಹೋಲ್ಡರ್ ಆಗಿದ್ವಿ. ಈಗ ಜನದ ಹತ್ರ ನಾವು ದುಡ್ಡನ್ನ ಇಸ್ಕೊಂಡ್ಬಿಟ್ಟು ಸೊ ಜನರಿಗೆ ಆ ಶೇರ್ಸ್ ಕೊಟ್ಟಾಗ ಈಗ ಏನಾಗುತ್ತೆ ಅಂತಂದ್ರೆ, ಆ ಶೇರ್ಸ್ ಏನು ಜನರಿಗೆ ಕೊಟ್ಟಿದ್ದೀವಿ, ಸೊ ಅವರು ಸಹಿತ ನಮಗೆ ಈ ನಮ್ಮ ಕಂಪನಿಲಿ ಪಾಲುದಾರರಾಗಿರ್ತಾರೆ. ಸೊ ಈಗೇನಾಗುತ್ತೆ ಅಂತಂದ್ರೆ, ಮುಂಚೆ ಲಾಭ ಮತ್ತು ನಷ್ಟ ಏನು ಆಗ್ತಾ ಇತ್ತು ಮುಂಚೆ, ಸೊ ಅದು ನಮ್ಮ ಇಬ್ಬರಿಗೆ ಮಾತ್ರ ಎಫೆಕ್ಟ್ ಆಗ್ತಾ ಇತ್ತು. ಸೊ ಈಗ ಏನಾಗುತ್ತೆ ಅಂತಂದ್ರೆ, ಲಾಭ ಚೆನ್ನಾಗಿ ಆಗ್ತಾ ಇದೆ ಕಂಪನಿಲಿ, ಸೊ ತುಂಬಾ ಚೆನ್ನಾಗಿ ಬಿಸ್ನೆಸ್ ರನ್ ಆಗ್ತಾ ಇದೆ ಅಂತ ಅಂದಾಗ ಲಾಭ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ಲಾಭ ಬಂದ ಹಾಗೆ ಏನಾಗುತ್ತೆ, ಶೇರು ಪ್ರೈಸ್ ಸಹಿತ ಮೇಲೆ ಹೋಗ್ತಾ ಹೋಗುತ್ತೆ. ಸೊ ಹೀಗಾಗಿ ಯಾರು ಆ ಶೇರ್ನೆಲ್ಲ ಪರ್ಚೇಸ್ ಮಾಡಿರ್ತಾರೆ, ಸೊ ಅವ್ರಿಗೂ ಸಹಿತ ಅದೇನಾಗುತ್ತೆ, ಲಾಭ ಆಗ್ತಾ ಹೋಗುತ್ತೆ. ಮುಂಚೆ ಬರೀ ಇಬ್ರು ಶೇರ್ ಹೋಲ್ಡರ್ ಇದ್ವಿ. ಸೊ ಕಂಪನಿ ಪ್ರೈವೇಟ್ ಆಗಿತ್ತು. ಸೊ ಈಗ ಕಂಪನಿ ಪಬ್ಲಿಕ್ ಆಗಿದೆ. ಈಗ ಶೇರ್ಸ್ ಏನಿದೆ, ಜನರ ಹತ್ರನೂ ಶೇರ್ಸ್ ಇದೆ. ಸೊ ಹಾಗಾಗಿ ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಏನಾಗುತ್ತೆ, ಇದು ಒಂದು ಪಬ್ಲಿಕ್ ಕಂಪನಿ ಆಗುತ್ತೆ. ಅಂದ್ರೆ ಇಬ್ಬರ ಹತ್ರ ಇರೋ ಶೇರ್ಸು ಈಗ ಸುಮಾರು ಜನರ ಹತ್ರ ಇದೆ. ಸೊ ಅವರು ಸಹಿತ ಈ ಕಂಪನಿಗೆ ಏನಾಗ್ತಾರೆ, ಒಂದು ಪಾಲುದಾರರಾಗ್ತಾರೆ. ಅಂದ್ರೆ ಆ ಶೇರ್ಸ್ಗೆ ಓನರ್ಸ್ ಅವ್ರು ಆಗ್ತಾರೆ. ಸೊ ಇದಾಗುತ್ತೆ ಸ್ನೇಹಿತರೆ IPO ಒಂದು ಸಿಂಪಲ್ ಫಾರ್ಮೆಟ್ ನಿಮಗೆ ಅರ್ಥ ಮಾಡಿಸೋದು. ಸೊ ಮುಂದಿನ ವಿಡಿಯೋದಲ್ಲಿ ಡಿಟೇಲ್ಡ್ ಆಗಿ ನಾನು IPO ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅದು ಅಲೋಕೇಶನ್ ಹೇಗಾಗುತ್ತೆ, ಹೇಗೆ ಪ್ರೈಸ್ ಬ್ಯಾಂಡ್ ಫಿಕ್ಸ್ ಮಾಡ್ತಾರೆ, ಏನು ಯಾವ ಥರ ಅಂತಂದೇಳಿ. ಸೊ ಅದೆಲ್ಲ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತರ್ತಾ ಹೋಗ್ತೀನಿ. ಸೊ ಇದು ಒಂದು ಬೇಸಿಕ್ ಒಂದು ಫಾರ್ಮೆಟ್, ನಿಮಗೆ ಒಂದು IPOಗೆ ಒಂದು ಕಂಪನಿ ಹೇಗೆ ಬರುತ್ತೆ, ಹೇಗೆ ಒಂದು ಪ್ರೈವೇಟ್ ಇಂದ ಒಂದು ಪಬ್ಲಿಕ್ ಕಂಪನಿಯನ್ನಾಗಿ ಇದನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.